ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಆಯಿತು, ತಿಂಡಿ ಮಾಡಿ ಇಟ್ಟಿದ್ದೀನಿ. ಪೂಜೆ ಆದಮೇಲೆ ತಿನ್ನೋಣ ಅಂತಂದು ಇನ್ನೂ ತಿಂದಿಲ್ಲ. ಇವತ್ತು ಒಂದು ಸ್ಪೆಷಲ್ ಡೇ, ಹಾಗಾಗಿ ನೆನ್ನೆನೇ ಈ ದೇವರ ಮನೆ ಫುಲ್ ಡೀಪ್ ಕ್ಲೀನ್ ಮಾಡಿದ್ದೆ. ಅಂದರೆ ಈ ಗ್ಲಾಸಸ್ ಇದೆ ಅಲ್ವಾ, ಆ್ಯಂಡ್ ದೇವ್ರ ಫೋಟೋ ದೊಡ್ಡದಿದೆ ಅಲ್ಲ, ಅದು ನಾನು ಯಾವಾಗಲೂ ಎತ್ತೋದಿಲ್ಲ. ಅದ್ರ ಹಿಂದೆ ಏನು ಟೈಲ್ಸ್ ಇದೆಯೋ ಆ ಟೈಲ್ಸ್ ಮೇಲೂ ಕೂಡ ಧೂಳು ಕೂತಿತ್ತು, ಸ್ವಲ್ಪ ಡಲ್ ಕಾಣ್ತಾ ಇತ್ತು ಅಂತ ಹೇಳಿಬಿಟ್ಟು ಆ ಟೈಲ್ಸು, ಈ ಗ್ಲಾಸು ಮೇಲ್ಗಡೆ ಆ್ಯಂಡ್ ಇಲ್ಲಿ ಬಾಕ್ಸ್ ಇದೆ ಅಲ್ಲ, ಬಾಕ್ಸ್ ಒಳಗಡೆ ಸಾಮಾನು ಇಡ್ತೀನಿ ದೇವರ ಮನೆಯದೆಲ್ಲ ರಿಲೇಟೆಡು, ಅದನ್ನೆಲ್ಲನೂ ಕೂಡ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೆನ್ನೆ ಅಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಅಷ್ಟೊತ್ತು ನಿಂತಿದ್ದೆ ನಾನು. ಸೊ ಯಾಕೆ ಅಂತ ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಶುರು ಮಾಡೋಣ. ಹೇಗಿರುತ್ತೆ ನಮ್ಮ ದಿನ ಅಂತ ನೋಡೋಣ. ಈಗ ನಾನು ಹೊರಗಡೆ ಬಂದಿದ್ದೀನಿ. ಸ್ವಲ್ಪ ಬಾಗಿಲು, ಹೊಸಲು, ಚೌಕಟ್ಟು ಎಲ್ಲನೂ ಒರೆಸಿ ನೀಟ್ ಮಾಡೋಣ ಅಂಥೇಳಿ. ಎಲ್ಲ ತೋರಣ ಎಲ್ಲ ಕಟ್ಟಿದ್ದೆಲ್ಲ ಒಣಗಿತ್ತು, ಅದನ್ನೆಲ್ಲ ತೆಗಿತಾ ಇದ್ದೀನಿ. ಈ ನೆಟ್ ಕೂಡ ನಾನು ಹಾಕಿದಾಗ್ಲಿಂದ ತೆಗೆದೇ ಇರಲಿಲ್ಲ, ಇದು ಮಸ್ಕಿಟೋ ನೆಟ್. ಇದನ್ನು ಕೂಡ ಒಂದು ಸರಿ ವಾಶ್ ಮಾಡೋಣ. ಹಾಗೆ ಚೌಕಟ್ಟು ಒರೆಸೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ ಇದ್ದಿದ್ರೆ, ಅದಕ್ಕೆ ತೆಗೆದುಬಿಡ್ತಾ ಇದ್ದೀನಿ. ಇದು ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು, ತೆಗಿಬೋದು, ವಾಶ್ ಮಾಡ್ಬೋದು. ಇದ್ರ ಲಿಂಕ್ ಒಬ್ಬರು ಕೇಳ್ತಾ ಇದ್ರಿ, ಇದು ಅಮೆಝಾನಲ್ಲಿ ಸಿಗುತ್ತೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ತುಂಬ ಯೂಸ್ಫುಲ್ಲು. ಸೊಳ್ಳೆಗಳಾಗಲಿ, ಚಿಟ್ಟೆಗಳು, ಹುಳಗಳು ಏನೂ ಬರೋದಿಲ್ಲ ಬಾಗಿಲು ತೆಗೆದು ಬಿಟ್ಟಿದ್ರು ಕೂಡ. ಸೊ ಈಗೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನನಗೆ ನಮ್ಮ ಗೃಹ ಪ್ರವೇಶದಲ್ಲಿ ಮೊದಲು ಹೊಸಲು ಪೂಜೆ ಮಾಡಿ, ಆಮೇಲೆ ಹಾಲು ಉಗ್ಸಿ, ಆಮೇಲೆ ದೇವ್ರ ಪೂಜೆ ಮಾಡಿಸಿದ್ರು. ಹಾಗಾಗಿ ನಾನು ಇವತ್ತು ಕೂಡ ಅದೇ ಫಾಲೋ ಮಾಡ್ತಾಯಿದ್ದೀನಿ. ಆದರೆ ಹಾಲು ಉಗ್ಸೋ ಕಾರ್ಯಕ್ರಮ ಏನೂ ಇಲ್ಲ. ಹಾಗಾಗಿ ನೋಡಿ, ಈಗ ನಾನು ಡ್ರೆಸ್ ಕೂಡ ಚೇಂಜ್ ಮಾಡಿ ಬಂದಿದ್ದೀನಿ. ಮೊದಲು ಹೊಸಲು ಪೂಜೆ ಮಾಡ್ತಾಯಿದ್ದೀನಿ. ಸೊ ಇದು ಯಾಕೆ ಹೀಗೆ ಅಂತ ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ಇಲ್ಲೆಲ್ಲ ಹರಡಿದ್ದೀನಿ ಜ್ಯುವೆಲ್ರೀಸ್ ಎಲ್ಲ ಎತ್ಕೊಳ್ಳೋದಕ್ಕೆ, ಸೀರೆ ಉಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಅದನ್ನೆಲ್ಲ ಆಮೇಲೆ ಎತ್ತುತ್ತೀನಿ. ಇವತ್ತು ಸ್ಪೆಷಲ್ ಡೇ ಅಂತ ಹೇಳಿದೆ. ಸ್ಪೆಷಲ್ ಡೇ ಏನು ಇವತ್ತು ಸ್ನೇಹಿತರೆ, ನಮ್ಮ ಮನೆಯ 6th ಆ್ಯನಿವರ್ಸರಿ. ಅಂದರೆ ನಮ್ಮ ಈ ಮನೆಗೆ ಬಂದು ನಾವು 6 ವರ್ಷ ಆಯಿತು. ಇವತ್ತಿನ ದಿನ ಗೃಹ ಪ್ರವೇಶ ಮಾಡಿದ್ದು, ಹೌಸ್ ವಾರ್ಮಿಂಗ್ ಸೆರೆಮನಿ ಇತ್ತು. ನಿನ್ನೆ ದಿನ ನಾರ್ಮಲ್ ಆಗಿ ರಾತ್ರಿ ಪೂಜೆ ಹೋಮ ಎಲ್ಲ ಇರುತ್ತಲ್ವ, ಅದು ಇತ್ತು. ಸೊ ಇವತ್ತು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಗೃಹ ಪ್ರವೇಶ ಮಾಡಬೇಕಲ್ಲ, ಆ ಟೈಮಲ್ಲಿ ನಾನು ಈ ಸೀರೆನ ಉಟ್ಕೊಂಡಿದ್ದೆ. ಹಾಗಾಗಿ ಇವತ್ತು ಮತ್ತೆ ಆ ಮೆಮೊರಿನ ಚೆರಿಷ್ ಮಾಡೋದಕ್ಕೆ ಅಂದ್ಬಿಟ್ಟು ಇದೇ ಸೀರೆ ಉಟ್ಕೊಂಡಿದ್ದೀನಿ. ಎಷ್ಟು ಶೆಕೆ ಅಂತೀರ ಸ್ನೇಹಿತರೆ, ಈ ಚಳಿಲೂ ನಂಗೆ ಶೆಕೆ ಆಗ್ತಾಯಿದೆ. ಅಷ್ಟು ಹೆವಿ ಸ್ಯಾರಿ ಇದು. ನಾನು ಅದಕ್ಕೆ ಜಾಸ್ತಿ ಉಟ್ಕೊಳ್ಳೋದೇ ಇಲ್ಲ. ಇದು
ಆ ಟೈಮಲ್ಲೂ ಕೂಡ ಅಷ್ಟೇ ತೊಗೊಂಡಿದ್ದು ಒಂದು ಸಾರಿನೂ ಉಟ್ಕೊಂಡಿಲ್ವಲ್ಲ ಅಂದ್ಕೊಂಡು ಒಂದು ಸಾರಿ ಉಟ್ಕೊಂಡಿದ್ದೆ. ಇವತ್ತು ಕೂಡ ಇದು ನಾನು ಸೆಕೆಂಡ್ ಟೈಮ್ ಉಟ್ಕೋತಾ ಇರೋದು ಸೀರೆ. ಎನಿವೇಸ್ ತುಂಬ ಮೆಮೊರೀಸ್ ಇದೆ ಈ ಮನೆ ಬಗ್ಗೆ. ನಾವು ಹೇಗೆ ಮನೆ ತೊಗೊಂಡ್ವಿ ಅದೆಲ್ಲ ಕೂಡ ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ತೀನಿ. ಸಖತ್ ಹೊಟ್ಟೆ ಇದೆ, ಹೋಗಿ ಅಡುಗೆ ಮಾಡಬೇಕು. ಈ ಸೀರೆಯಲ್ಲಂತೂ ಅಡುಗೆ ಮಾಡೋಕ್ಕಾಗೋದಿಲ್ಲ. ಸೊ ಚೇಂಜ್ ಮಾಡಿಬಿಟ್ಟು ಇವತ್ತು ಏನೆಲ್ಲ ಸ್ಪೆಷಲ್ ಅಡುಗೆ ಮಾಡ್ತೀನಿ ಹೋಲ್ ಡೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಅಡುಗೆಗೆ ಒಂದು ಫ್ಲೇವರ್ಡ್ ರೈಸ್ ಮಾಡೋಣ ಅಂಥೇಳಿ, ಗೀ ರೈಸ್ ಅಂತ ಹೇಳ್ಬೋದು. ಸ್ವಲ್ಪ ನಾನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ಟಿಪಿಕಲ್ ಗೀ ರೈಸ್ ಥರ ಮಾಡ್ತಾಯಿಲ್ಲ. ಸೊ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ನೋಡಿ, ಏನೇನೆಲ್ಲ ತೊಗೊಳ್ತಾ ಇದ್ದೀನಿ ಮಸಾಲೆ. ಇದು ಸೋಂಪು ಒಂದು 1/4 ಸ್ಪೂನು. ಇದೆಲ್ಲ ನಾನು ರುಬ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನೆಲ್ಲ ರಾ ಹಾಕ್ತಾರೆ ಒಗ್ಗರಣೆಗೆ. ನಾನು ಅದು ಸಿಕ್ಕಿದ್ರೆ ಬಾಯಿಗೆ ನಂಗೆ ಇಷ್ಟ ಆಗೋದಿಲ್ಲ ಅಂದ್ಬಿಟ್ಟು ರುಬ್ತಾಯಿದ್ದೀನಿ. 1/4 ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಒಂದು 4 ಲವಂಗ, ಒಂದು ಏಲಕ್ಕಿನ ಬಿಡಿಸಿ ಹಾಕ್ತಾಯಿದ್ದೀನಿ. ಇದನ್ನು 2 ಹಾಕ್ಕೊಳ್ಬೋದು, ಬಟ್ ನಂಗೆ 1 ಸಾಕು. 1 ಇಂಚಷ್ಟು ಚಕ್ಕೆ, ಖಾರಕ್ಕೆ 4 ಮೆಣಸಿನ್ಕಾಯಿ, ಇದ್ರ ಜೊತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಇಲ್ಲ ಅಂದರೆ ಜಿಂಜರ್ ಗಾರ್ಲಿಕ್ನ ಕೂಡ ಹಾಕಿ ಮಿಕ್ಸಿ ಮಾಡ್ಕೊಳ್ಬೋದು. ಇಷ್ಟನ್ನು ನಾನು ರುಬ್ಕೊಳ್ತೀನಿ. ಇದ್ರ ಜೊತೆ ಒಂದು ಪೀಸ್ ಕಾಯಿ ಕೂಡ ಹಾಕಿದ್ದೆ, ಕಾಯಿ ಹಾಕ್ತಿದ್ರು ನಡೆಯುತ್ತೆ. ಈಗ ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದ ಜೊತೆ ಸ್ವಲ್ಪ ಎಣ್ಣೆ, ಯಾಕಂದರೆ ತುಪ್ಪ ತುಂಬಾ ಓವರ್ ಕುಕ್ ಆದಾಗ ವಾಸನೆ ಚೇಂಜ್ ಆಗುತ್ತಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಗೀ ರೈಸ್ ಅಂದರೆ ತುಂಬಾ ಜಾಸ್ತಿ ಮುಟ್ಟಿದ್ರೆ ಸಾಕು ಅನ್ನ ನಮಗೆ ಎಣ್ಣೆ ಫೀಲ್ ಆಗುತ್ತೆ. ನಾನು ಅಷ್ಟೊಂದು ಹಾಕೋದಿಲ್ಲ, ಸೊ ನೀವು ಎಷ್ಟು ಹಾಕ್ತಿರೋ ಅಷ್ಟನ್ನು ಹಾಕ್ಕೊಳ್ಬೋದು. ಒಗ್ಗರಣೆಗೆ ನಾನು ಬಿರಿಯಾನಿ ಎಲೆ ಹಾಕಿದೆ, ಗೋಡಂಬಿ ಹಾಕಿದೆ. ಘಮ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂತೀರ ತುಪ್ಪದಲ್ಲಿ ಗೋಡಂಬಿ ಉರಿತಾ ಇದ್ದರೆ, ವಾವ್. ಅದ್ರ ಜೊತೆ ಸ್ವಲ್ಪ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ನಾವು ಏನು ರುಬ್ಕೊಂಡಿದ್ದೀವೋ ಆ ಮಸಾಲೆ. ನಾನು ಹೇಳಿದ್ನಲ್ಲ, ಸ್ವಲ್ಪ ಕಾಯಿ ಕೂಡ ಹಾಕಿದೆ, ಅದಕ್ಕೆ ಕ್ವಾಂಟಿಟಿ ಜಾಸ್ತಿ ಕಾಣ್ತಾ ಇದೆ. ಕಾಯಿ ಹಾಲು ಬೇಕಿದ್ರೆ ನೀವು ಹಾಕ್ಬೋದು, ಬಟ್ ನಾನು ತುಂಬಾ ಸಿಂಪಲಾಗಿ ಮಾಡೋದು, ಅದೆಲ್ಲ ಹಾಕೋದಿಲ್ಲ. ಸೊ ಒಗ್ಗರಣೆಗೆ ಇಷ್ಟೇ. ಇದ್ರ ಜೊತೆ ನಾನೀಗ ಅಕ್ಕಿ ಸೇರಿಸ್ತಾ ಇದ್ದೀನಿ. ಅಕ್ಕಿ ಪ್ಲೇನ್ ಆದರೂ ಹಾಕ್ಬೋದು ಅಥವಾ ಬಾಸ್ಮತಿ ಕೂಡ ಹಾಕ್ಬೋದು. ಅಕ್ಕಿನ ತುಪ್ಪದಲ್ಲಿ ಸ್ವಲ್ಪ ಹುರಿತಾ ಇದ್ದೀನಿ. ಅದ್ರ ಟೆಕ್ಸ್ಚರ್ ನೋಡೋದಕ್ಕೆ ಖುಷಿಯಾಗುತ್ತೆ, ನಂಗೆ ತುಂಬ ಇಷ್ಟ, ಹಾಗಾಗಿ ಹುರಿತಾ ಇದ್ದೀನಿ. 30ರಿಂದ 1 ನಿಮಿಷದಷ್ಟು ಹುರಿದ್ಬಿಟ್ಟು ನಾನೀಗ ಇದಕ್ಕೆ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಆದಮೇಲೆ ಇದಕ್ಕೆ ಉಪ್ಪು, ಆಮೇಲೆ ಸ್ವಲ್ಪ ನಿಂಬೆ ಹುಳಿ ಅಷ್ಟನ್ನು ಹಾಕಿಬಿಟ್ಟು ವಿಷಲ್ ಬರ್ಸಿದ್ರೆ ಸ್ನೇಹಿತರೆ ನಮ್ಮ ಫ್ಲೇವರ್ಡ್ ರೈಸ್, ಗೀ ರೈಸ್ ಏನಾದರೂ ಹೇಳಿ ರೆಡಿ ಆಗುತ್ತೆ. ಸಿಂಪಲ್ ಎಟ್ ಟೇಸ್ಟಿ. ಇದು ಗೀ ರೈಸ್ ಜೊತೆ ಸ್ವಲ್ಪ ನೆಂಚ್ಕೊಳ್ಳೋದಕ್ಕೆ ಖಾರವಾಗಿ ಗೊಜ್ಜಬೇಕಲ್ವಾ, ಅದಕ್ಕೆ ಒಂಥರ ಟೊಮ್ಯಾಟೊ ಮಸಾಲೆ ಥರ ಬರೀ ಟೊಮ್ಯಾಟೊನ ಪ್ಯೂರಿ ಮಾಡಿಬಿಟ್ಟು, ಅಂದರೆ ಇದನ್ನು ರುಬ್ಬಿಬಿಟ್ಟು ಅದರ ರಸದಲ್ಲಿ ನಾವು ಗೊಜ್ಜು ಮಾಡ್ಬೋದು. ಅದಕ್ಕೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಹಾಕ್ಕೊಳ್ಬೋದು. ಸೊ ಅದಕ್ಕೆ ನೋಡಿ ಇಷ್ಟು ಟೊಮ್ಯಾಟೊ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ದಪ್ಪ ಕಟ್ ಮಾಡಿಕೊಂಡು, ನೀರೇನು ಹಾಕೋದು ಬೇಕಿಲ್ಲ, ಹಾಗೆ ರುಬ್ಕೊಂಡ್ರೆ ಆಗುತ್ತೆ. ನುಣ್ಣಗೆ ರುಬ್ಕೊಳ್ಬೇಕು. ಬಾಣಲಿಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆಗೆ ನಾನು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಜೊತೆ ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ಒಂದು 4 ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕ್ತಾಯಿದ್ದೀನಿ. ನಾವು ಈರುಳ್ಳಿನ ಈಗ ಫ್ರೈ ಮಾಡ್ಕೊಳ್ಳೋಣ, ಗೋಲ್ಡನ್ ಕಲರ್ ಬರೋ ತನಕ. ಈಗ ನೋಡಿ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾನು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊಂಡೆ. ಇದು ಎಣ್ಣೆಲಿ ಫ್ರೈಯೇ ಮಾಡಬೇಕು. ಅದರ ಜೊತೆ ನಾನು 1 ಟೀ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್, ಧನಿಯಾ ಪೌಡರು. ಇದು ಚಿಕ್ಕ ಸ್ಪೂನು, ಹಾಫ್ ಸ್ಪೂನ್ 2 ಸರಿ ಹಾಕ್ತಾಯಿದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ, ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರು, ಗರಂ ಮಸಾಲ 1 ಟೀ ಸ್ಪೂನು. ಇಷ್ಟನ್ನೆಲ್ಲ ನಾವು ಎಣ್ಣೆಯಲ್ಲೇ ಸ್ವಲ್ಪ ಹುರಿಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಸಿ ವಾಸನೆ ಹೋಗೋ ತನಕ ನಾವು ಹುರಿಬೇಕಾಗುತ್ತೆ. ಅದಾದಮೇಲೆ ನಾವು ಏನು ಟೊಮ್ಯಾಟೊ ಪ್ಯೂರಿ ಮಾಡ್ಕೊಂಡಿದ್ದೀವೋ, ಟೊಮ್ಯಾಟೊನ ಗ್ರೈಂಡ್ ಮಾಡ್ಕೊಂಡಿದ್ದೀವೋ ಅದನ್ನು ಸೇರಿಸ್ಬೇಕು. ಆದಷ್ಟು ನೀರು ಕಡಿಮೆನೇ ಹಾಕಿ, ಸ್ವಲ್ಪ ಜಾರ್ ತೊಳೆದ್ಬಿಟ್ಟು ಹಾಕಿ ಸಾಕು. ಆ್ಯಂಡ್ ಇದು ಸ್ನೇಹಿತರೆ ಬಾಣಲಿ ಟ್ರೈ ಪ್ಲೇ ಇದು, ಅಂದರೆ ಇದರಲ್ಲಿ ಸೀದೋಗೋದಿಲ್ಲ. ನಾವು ಸ್ಟೀಲಲ್ಲಿ ಮಾಡಿದಾಗ ಯಾವಾಗಲೂ ತಳ ಹಿಡಿಯುತ್ತೆ, ಸೀದೋದಂಗೆ ಆಗುತ್ತಲ್ವ. ಬಟ್ ಇದು ಟ್ರೈ ಪ್ಲೇ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಸ್ಟೀಲು, ಅಲ್ಯೂಮಿನಿಯಮ್, ಸ್ಟೀಲು ಈ ಥರ ಸ್ಯಾಂಡ್ವಿಚ್ ಲೇಯರ್ ಇದೆ. ಇದರ ಲಿಂಕ್ ಸಿಕ್ಕಿದ್ರೆ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಸ್ಪ್ಯಾಚುಲಾ ಕೂಡ ಅಷ್ಟೇ. ಇದು ಸಿಲಿಕಾನ್ ಸ್ಪ್ಯಾಚುಲಾ, ಸ್ಕ್ರ್ಯಾಚ್ ಆಗೋದಿಲ್ಲ ಪಾತ್ರೆಗಳು, ಸೌಂಡ್ ಬರೋದಿಲ್ಲ. ಎಷ್ಟು ನೀಟಾಗಿ ನಾವು ತೊಗೊಳ್ಬೋದು ನೋಡಿ ಗೊಜ್ಜು ಎಲ್ಲನೂ. ಸೊ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಚೆಕ್ ಮಾಡಿ.
ವಿತಿನ್ 5-10 ಮಿನಿಟ್ಸ್ ಸ್ನೇಹಿತರೆ ಸಣ್ಣ ಉರಿ ಮಾಡಿಬಿಟ್ರೆ ನೋಡಿ ಮೇಲ್ಗಡೆ ಎಣ್ಣೆ ತೇಲ್ತಾ ಇದೆ, ತುಂಬ ಬೇಗ ಆಗುತ್ತೆ. ಇದಕ್ಕೆ ನಾನೀಗ ಉಪ್ಪು ಸೇರಿಸ್ದೆ, ಬೇಯಿಸ್ಕೊಂಡಿರೋ ಅಂಥ ಆಲೂಗೆಡ್ಡೆನ ಸೇರಿಸ್ತಾ ಇದ್ದೀನಿ. ಇದು ಆಲೂಗೆಡ್ಡೆ ಕೂಡ ಫ್ಲೇವರ್ ಕೊಡುತ್ತೆ. ಬರೀ ಗೊಜ್ಜು ಅಂದರೆ ನಿಮ್ಗೆ ಬೇಜಾರಾಗ್ಬೋದು, ಆಲೂಗೆಡ್ಡೆ ಕೂಡ ಇದ್ದರೆ ಚೆನ್ನಾಗಿರುತ್ತೆ. ಸೊ 1 ಅಥವಾ 2 ಆಲೂಗೆಡ್ಡೆನ ಹಾಕ್ಕೊಳ್ಳಿ. ಇದನ್ನು ಸೇರಿಸ್ಬಿಟ್ಟು ನಾವು ಒಂದು 5-10 ನಿಮಿಷ ಮತ್ತೆ ಕುದಿಸ್ಕೊಳ್ಬೇಕಾಗತ್ತೆ. ಸಣ್ಣ ಉರಿ ಮಾಡಿಬಿಟ್ರೆ ಸಾಕು. 10 ನಿಮಿಷ ಆದಮೇಲೆ ನಾನು ಇದಕ್ಕೆ ಕಸೂರಿ ಮೇಥಿ ಸೇರಿಸ್ತಾ ಇದ್ದೀನಿ. ಕಸೂರಿ ಮೇಥಿ ಅಂದರೆ ಡ್ರೈಡ್ ಮೆಂತ್ಯ ಸೊಪ್ಪು ಅಷ್ಟೇ. ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಅದ್ರ ಜೊತೆನೇ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿ ಮಿಕ್ಸ್ ಮಾಡಿ 1 ನಿಮಿಷ ಅಥವಾ 2 ನಿಮಿಷ ಕುಕ್ ಮಾಡಿದ್ರೆ ಸಾಕು. ಇಲ್ಲಾಂದರೆ ಆಫ್ ಮಾಡಿಬಿಟ್ಟು ಮುಚ್ಚಿ ಬಿಟ್ಬಿಡಿ, ಒಂದು 5 ನಿಮಿಷ ಸಾಕಾಗುತ್ತೆ. ಸೊ ಗೊಜ್ಜು ರೆಡಿ ಸ್ನೇಹಿತರೆ. ನನಗೆ ಸಖತ್ ಹೊಟ್ಟೆ ಹಸಿದ್ಬಿಟ್ಟಿತ್ತು, ನಾನು ಊಟ ಮಾಡಿದೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಒಂದು 10-15 ನಿಮಿಷ. ಆಮೇಲೆ ಹೋಗ್ಬಿಟ್ಟು ಒಂದು ಸ್ನ್ಯಾಕ್ ಮಾಡೋಣ ಅಂತ ಇದ್ದೀನಿ. ಸಾನು ಬರೋ ಮುಂಚೆ ಮಾಡಿ ಮುಗಿಸೋಣ ಅಂತ, ಅವಳು ಬಂದಾಗ ಅವಳಿಗೆ ಸರ್ಪ್ರೈಸ್ ಇರಬೇಕು. ನೋಡಿ ಸ್ನೇಹಿತರೆ, ಇದೇ ಸ್ನ್ಯಾಕ್ಸ್ ಮಾಡಿದ್ದು. ಇದು ಹೆಸರು ಗೊತ್ತಿಲ್ಲ. ಮೈದಾ ಹಿಟ್ಟಲ್ಲಿ ಬಿಸ್ಕೆಟ್ ಟೈಪ್ ಮಾಡಿರೋದು, ಖಾರ ಬಿಸ್ಕೆಟ್ ಟೈಪ್. ಈ ಶಂಕರಪಾಳಿ ಮಾಡ್ತಾರಲ್ವ ಸಿಹಿ, ಆ ಥರ ಇದು ಖಾರ. ಇದು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಯಾಕಂದರೆ ಇದು ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂಥೇಳಿ ನಾನು ಇದರಲ್ಲಿ ಶೇರ್ ಮಾಡ್ತಾಯಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು, ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಆಯಿತು ಸ್ನೇಹಿತರೆ, ಸ್ನ್ಯಾಕ್ಸ್ ರೆಡಿ. ಸೊ ನಮ್ಮ ಓಲ್ಡ್ ಮೆಮರೀಸ್ಗೆ ಹೋಗಬೇಕು ಅಂದರೆ ನಾವು ಮನೆ ತೊಗೊಳ್ಬೇಕಾದ್ರೆ ನಾವು ಮನೆ ತೊಗೊಳ್ಬೇಕು ಅಂತ ಏನೂ ಇಂಟೆನ್ಷನ್ ಇರಲಿಲ್ಲ, ಯಾಕಂದರೆ ರಾಜೇಶ್ಗೆ ಆಲ್ರೆಡಿ ತುಂಬ ಕಮಿಟ್ಮೆಂಟ್ಸ್ ಇತ್ತು. ಸೊ ಅದ್ರ ಮಧ್ಯೆ ಮನೆ ತೊಗೊಳ್ಳೋದು ಅಂದರೆ ಅದು ಇನ್ನೂ ದೊಡ್ಡ ಕಮಿಟ್ಮೆಂಟ್ ಅಲ್ವಾ. ಹಾಗಾಗಿ ನಾನು ಒಂದು ಸೈಟ್ ತೊಗೊಂಡು ಬಿಟ್ಟಿರೋಣ, ಯಾವಾಗ ಆಗುತ್ತೋ ಆವಾಗ ಮುಂದೆ ಮನೆ ಕಟ್ಕೊಳ್ಳೋಣ. ಇವಾಗಲೇ ಏನು ಮನೆ ಬೇಡ, ಬೆಂಗಳೂರಲ್ಲಿ ಮನೆ ಕಟ್ಟೋದು ನಾಟ್ ಅ ಈಸಿ ಟಾಸ್ಕ್. ಅದು ತುಂಬ ಸೈಟ್ ಹುಡುಕಿದ್ವಿ. ನಾವು ಯಾವ ಥರ ಸೈಟ್ ಹುಡುಕಿದ್ವಿ ಅಂದರೆ ನಾವು ಸೈಟ್ ತೊಗೊಂಡ್ಮೇಲೆ ಅಟ್ಲೀಸ್ಟ್ ಆಫ್ಟರ್ 5 ಇಯರ್ಸ್ ಆದರೂ ನಾವು ಅಲ್ಲಿ ಮನೆ ಕಟ್ಕೊಳ್ಬೇಕು ಅಂಥೇಳಿ. ಅಂದರೆ ಸಿಟಿಯಿಂದ ಹೊರಗಡೆ ಅಲ್ಲ, ಎಲ್ಲಾದರೂ ಸಿಟಿ ಒಳಗಡೆನೆ ಅಂದ್ಬಿಟ್ಟು. ಎಷ್ಟು ಸಿಟಿ ಒಳಗಡೆ ಇರಲಿ, ಸಿಟಿ ಹೊರಗಡೆ ಹೋದರೂ ಕೂಡ ನಮ್ಮ ಬಜೆಟ್ಗೆ ಎಲ್ಲೂ ಸಿಕ್ಕಿರಲಿಲ್ಲ. ನಾವು ನೋಡೋಣ ಮುಂದೆ, ಬೇಕಿದ್ರೆ ಈಗ ಸದ್ಯಕ್ಕೆ ನಾವು ಫ್ಲ್ಯಾಟೇ ತೊಗೊಳ್ಳೋಣ. ಸಿಟಿಯಲ್ಲಿ ಸೈಟ್ ತೊಗೊಂಡು ಮನೆ ಕಟ್ಸೋದು ಸ್ವಲ್ಪ ಕಷ್ಟನೇ, ನೋಡೋದಕ್ಕಾಗತ್ತೆ. ಫ್ಯೂಚರಲ್ಲಿ ನಮಗೆ ಆಗುತ್ತೆ ಅನ್ನೋ ಹಾಗಿದ್ರೆ ಮಾಡೋಣ ಆವಾಗ ಕೂಡ. ಆದರೆ ಈಗ ಸದ್ಯಕ್ಕೆ ನಾವು ಫ್ಲ್ಯಾಟ್ ತೊಗೊಳ್ಳೋಣ ಅಂಥೇಳಿ ನಾವು ಫ್ಲ್ಯಾಟ್ಗೆ ಕಾಂಪ್ರಮೈಸ್ ಆಗಿದ್ದು. ನನಗೆ ಇಂಡಿವಿಜುವಲ್ ಮನೆಯೇ ಇಷ್ಟ ಈಗಲೂ. ಬಂದಮೇಲೆ ಮನೇಲಿ ಏನು ಆ ಥರ ಈ ಥರ ಅಂತೀನಿಲ್ಲ, ಎಲ್ಲನೂ ಒಳ್ಳೆಯದೇ ಆಗಿದೆ. ನಮ್ಮ ಸಾನುಗೆ ದೊಡ್ಡ ಬಂಗ್ಲೋ ಇಷ್ಟ. ಅಂದರೆ ಈಗ ಇಲ್ಲಿ 2 ರೂಮ್ ಇದೆ ಅಲ್ವಾ, ಅವಳಿಗೆ ಅಂದ್ಬಿಟ್ಟು ಒಂದು ಟಾಯ್ಸ್ಗಳದ್ದು ರೂಮ್ ಇರಬೇಕಂತೆ, ಅವಳಿಗೆ ಅಂತ ಒಂದು ಸ್ಟಡಿ ರೂಮ್ ಇರಬೇಕಂತೆ. ದೊಡ್ಡ ಮನೆ ತೊಗೊಂಡ್ಮೇಲೆ ಈ ಮನೇನ ಕೊಟ್ಬಿಡೋದು ಬೇಡ, ಇದು ಇರಲಿ, ನಾನು ಇಲ್ಲಿ ಬಂದು ಆಟಾಡ್ತೀನಿ, ನನಗೆ ಬಾತ್ರೂಮಲ್ಲಿ ಟಬ್ ಬೇಕು, ಸ್ವಿಮ್ಮಿಂಗ್ ಪೂಲ್ ಬೇಕು, ಅಯ್ಯೋ ತುಂಬ ಹೇಳ್ತಾಳೆ. ಅದಕ್ಕೆ ರಾಜೇಶ್ ಆಗಲಿ ಬಿಡು ನೀನು ಆಸೆ ದೇವರು ಬೇಗನೆ ಪೂರೈಸಲಿ ಅಂದ್ಬಿಟ್ಟು ನಾವು ವಿಶ್ ಮಾಡ್ತೀವಿ ಅಂತ ಹೇಳಿ. ಸೊ ನನಗೂ ಇಷ್ಟನೇ ಒಂದು ಇಂಡಿವಿಜುವಲ್ ಮನೆ ಅಂದರೆ. ಆದಷ್ಟು ಬೇಗ ದೇವರು ನಮಗೆ ಆಶೀರ್ವಾದ ಮಾಡಿದ್ರೆ ಒಂದು ಇಂಡಿವಿಜುವಲ್ ಮನೆ ಕೂಡ ಹೋಗ್ಬೋದು. ಈಗ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂಥೇಳಿ ನನಗೆ ಈ ಥರ ಫ್ಲವರ್ ಡೆಕೋರೇಷನ್ ನಮ್ಮ ಗೃಹ ಪ್ರವೇಶದಲ್ಲಿ ಕೂಡ ಮಾಡಿಸ್ಬೇಕು ಅಂತ ಇಷ್ಟ ಇತ್ತು. ಆದರೆ ಅವಾಗ ತುಂಬಾ ಹರಿಬರಿ ಆಗೋಯ್ತು, ಆರ್ಡ್ರ್ ಕೊಟ್ಟು ಮಾಡ್ಸೋದಕ್ಕಾಗಲೇ ಇಲ್ಲ. ಹಾಗಾಗಿ ತಡಿ ಇವತ್ತಾದರೂ ಟ್ರೈ ಮಾಡೋಣ ಅಂಥೇಳಿ ನಾನು ಪ್ಲಾಸ್ಟಿಕ್ದು ತರಿಸಿದ್ದೆ. ನೋಡಿ, ಇದು ಅಮೆಝಾನಲ್ಲಿ ಸಿಗುತ್ತೆ, ಇದ್ರ ಲಿಂಕ್ ಕೂಡ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸ್ ಕೂಡ. ಯಾವುದೇ ಫಂಕ್ಷನ್ಗೆ ಹಬ್ಬಗಳಿಗೂ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಏನು ಇಲ್ಲ, ಚೆನ್ನಾಗಿದೆಯಾ ಅಷ್ಟೇ, ಚೆನ್ನಾಗಿದೆ ಅಂತ. ಏನು ಮಾಡಲಿ, ಏನು ಸರ್ಪ್ರೈಸ್ ಮಾಡ್ಬೇಕು ನಿಂಗೆ? ಅಲ್ಲಿಟ್ಟೆ ಸುಮ್ಮನೆ. ನಮ್ಮ ಸಾನು ಗೊತ್ತಿಲ್ಲ ಇವತ್ತೇನು ಅಂತ. ಇವತ್ತು ಈ ಮನೆಯದು ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ ಹೌಸ್.
ಎಸ್. Thank you for making, and thank you house that today's anniversary and I'm getting this food. ಓಕೆ ಸ್ನೇಹಿತರೆ, ಈಗ ನಮ್ಮ ಸಾನು ಊಟ ಮಾಡ್ತಿದ್ದಾಳೆ. ಊಟ ಆದಮೇಲೆ ಅವಳಿಗೆ ಓದಿಸೋದು ಕೂರಿಸೋದೇನೋ ನಾನು ಕೂತ್ಕೋಬೇಕು ಅವಳ ಜೊತೆ. ಅವಳು ಇಬ್ಬರು ಕೂತ್ಕೊಂಡ್ರೇ ಅವಳು ಮಾಡೋದು. ಅವಳ ಒಲಿಂಪಿಯಾಡ್ ಎಕ್ಸಾಮ್ಸ್ ಇನ್ನೇನು 2 ದಿನ ಇರೋದು ಬರ್ತಾ ಇದೆ. ಅದಕ್ಕೆ ಕೂತ್ಕೊಂಡು ನಾನೇ ಮಾಡಿಸ್ತೀನಿ, ಇಲ್ಲಾಂದರೆ ಅವಳಿಗೆ ಬೇಜಾರಾಗ್ಬಿಡುತ್ತೆ. ಇನ್ನು ಸ್ನೇಹಿತರೆ, ಒಂದು ಗಿವ್ ಅವೇ ಅನೌನ್ಸ್ ಮಾಡ್ತಾ ಇದ್ದೀನಿ. ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು? ಮೊದಲನೇದಾಗಿ ಸಬ್ಸ್ಕ್ರೈಬ್ ಆಗಿರಬೇಕು. 2ನೇದು ನನ್ನ ವೀಡಿಯೋನ ಲೈಕ್ ಮಾಡಬೇಕು. 3ನೇದು ನನ್ನ ವೀಡಿಯೋಲಿ ನಿಮಗೆ ಏನು ಇಷ್ಟ ಆಗುತ್ತೆ, ಅಥವಾ ಈ ಥರ ಇದ್ದರೂ ಕೂಡ ಇಷ್ಟ ಆಗುತ್ತೆ, ಈ ಥರ ಇದ್ರೆ ತುಂಬ ಇಷ್ಟ ಆಗುತ್ತೆ, ಆ ಥರ ಏನಾದರೂ ನೀವು ಹೇಳೋ ಹಾಗಿದ್ರೆ ಹೇಳ್ಬೋದು. ನಾನು ಮುಂಬರುವ ವೀಡಿಯೋಸ್ಗಳಲ್ಲಿ, ಅಂದರೆ ಈಗ ಈ ವಿಡಿಯೋ ಆದಮೇಲೆ ನನ್ನ ನೆಕ್ಸ್ಟ್ ಎಷ್ಟು ವೀಡಿಯೋಸ್ ಹಾಕ್ತೀನೋ, ಒಂದು 3-4 ವೀಡಿಯೋಸ್ ಅಂತ ಅಂದ್ಕೊಳ್ಳಿ. ಅದರಲ್ಲಿ ವೆರಿ ಫಸ್ಟ್ ಅವರಲ್ಲಿ ನಾನು ವೀಡಿಯೋ ಹಾಕಿದ ತಕ್ಷಣ 1 ಅವರಲ್ಲಿ ಎಷ್ಟು ಕಮೆಂಟ್ ಬಂದಿರುತ್ತೋ ಅವ್ರನ್ನೆಲ್ಲರನ್ನೂ ಕೂಡ ನಾನು ಆ್ಯಸ್ ಅ ಪಾರ್ಟಿಸಿಪೆಂಟ್ ನಾನು ಕನ್ಸಿಡರ್ ಮಾಡ್ತೀನಿ. ಅವ್ರ ಹೆಸರನ್ನೆಲ್ಲ ನಾನು ತೊಗೊಂಡು ಅದರಲ್ಲಿ ಲಕ್ಕಿ ವಿನ್ನರ್ಸ್ನ ಚೂಸ್ ಮಾಡ್ತೀನಿ. ಅಂದರೆ ಬರೀ 1 ವೀಡಿಯೋಲಲ್ಲ, ಮುಂಬರುವ 3 or 4 ವೀಡಿಯೋಸಲ್ಲಿ ನೋಡ್ತೀನಿ ನನಗೆ ಯಾವಾಗ ಅನೌನ್ಸ್ ಮಾಡೋಕ್ಕಾಗುತ್ತೋ. ಆದರೆ 3 ವೀಡಿಯೋಸ್ ಆದಮೇಲೆ ಕೂಡ ನಾನು ಅನೌನ್ಸ್ ಮಾಡ್ತೀನಿ. ಇಲ್ಲ ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ. 5 ಜನನ ಚೂಸ್ ಮಾಡಬೇಕು ಅಂತ ಇದ್ದೀನಿ. ನಾನು ಅದರ ಕೆಲವೊಂದು ಪ್ರಾಡಕ್ಟ್ಸ್ ಇದೆ, ಅದನ್ನು ನಾನು ಕಳಿಸ್ತೀನಿ. 5 ಸೆಟ್ ಆಫ್ ಪ್ರಾಡಕ್ಟ್ಸ್ ಇದೆ. ನಾನು ಹೆಸರು ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಯಾವ ಸೆಟ್ ಬೇಕು ಅಂತ ನೀವು ಆಮೇಲೆ ಹೇಳ್ಬೋದು. ಓಕೆ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ವೀಡಿಯೋ ಕೂಡ ಎಂಡ್ ಮಾಡ್ತೀನಿ. ನಮ್ಮ ಮನೆ ಆ್ಯನಿವರ್ಸರಿ ಸಮಥಿಂಗ್ ಸ್ಪೆಷಲ್ ಮಾಡೋಣ ಅಂಥೇಳಿ ಸ್ವಲ್ಪ ಎಫರ್ಟ್ ಹಾಕಿ ಮಾಡಿದೆ. ನನಗೂ ಕೂಡ ತುಂಬಾ ಖುಷಿ ನನಗೆ ಈ ಮನೆಗೆ ಬಂದಿರೋದು. ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋಲಿ. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.